channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪಾಠವಾದ ಕನ್ನಡಮ್ಮನ ಹರಕೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕುವೆಂಪುರವರು ಬರೆದಿದ್ದಾರೆ. ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ, ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಪ್ರಶ್ನೆ 2, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ, ಕನ್ನಡವನ್ನು ಮರೆತರೆ ಕನ್ನಡ ತಾಯಿಯನ್ನು ಮರೆತಂತೆ. ಪ್ರಶ್ನೆ 3, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ, ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಪ್ರಶ್ನೆ 4, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಅವಳ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅದರಲ್ಲಿ ಸರಿಯಾದ ಪದವನ್ನು ನೀವು ಆರಿಸಿ ನೀವು ಈ ಖಾಲಿ ಸ್ಥಳದಲ್ಲಿ ಬರಿಬೇಕು. ಮೊದಲ ಬಿಟ್ಟ ಸ್ಥಳ, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಇದೆ. ಇದಕ್ಕೆ ಸೂಕ್ತ ಪದ ಕಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ನಂತರ ಎರಡನೆಯ ಬಿಟ್ಟ ಸ್ಥಳ, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಇದಕ್ಕೆ ಸೂಕ್ತ ಪದ ಅಯ್ಯೋ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನಂತರ ಮೂರನೆಯ ಬಿಟ್ಟ ಸ್ಥಳ, ಮೊಲೆಯ ಹಾಲಂತಂತೆ ಡ್ಯಾಶ್ ಬಾಯ್ಗೆ. ಇದಕ್ಕೆ ಸೂಕ್ತ ಪದ ಸವಿಜೇನು. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳವನ್ನು ಗಮನಿಸಿ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಅಂತ ಇದೆ. ಇದಕ್ಕೆ ಸೂಕ್ತ ಪದ ಕಲಿಯಾಗಿ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಈ ಮುಖ್ಯ ಪ್ರಶ್ನೆ, ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ. ನೋಡಿ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನಂತರ ಎರಡನೆಯ ಪದ್ಯದ ಭಾಗವನ್ನು ಗಮನಿಸಿ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಈ ರೀತಿಯಲ್ಲಿ ನೀವು ಸಹ ಪದ್ಯದ ಸಾಲುಗಳನ್ನು ಭರ್ತಿ ಮಾಡಿ ಮಕ್ಕಳೇ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರಾಸಪದಗಳು ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಒಂದು ಪದ್ಯದ ಸಾಲುಗಳ ಆರಂಭದಲ್ಲಿ, ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಒಂದೇ ರೀತಿಯ ಧ್ವನಿ ಬರುವಂತೆ ಅಕ್ಷರಗಳನ್ನು ಜೋಡಿಸುವುದಕ್ಕೆ ಪ್ರಾಸ ಅಂತ ಹೇಳ್ತೀವಿ ಮಕ್ಕಳೇ. ಸರಳವಾಗಿ ಹೇಳ್ಬೇಕಂದ್ರೆ ಕೇಳಲು ಒಂದೇ ಥರ ಅನಿಸುವ, ಒಂದೇ ರೀತಿಯ ಲಯ ಹೊಂದಿರುವ ಪದಗಳನ್ನು ಪ್ರಾಸಪದಗಳು ಅಂತ ಹೇಳ್ತೀವಿ. ಹಾಗಾದರೆ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪ್ರಾಸಪದಗಳನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ, ದಮ್ಮಯ್ಯ ಕಂದಯ್ಯ. ಅದೇ ರೀತಿಯಲ್ಲಿ ಹೋರಾಡು ಕಾಪಾಡು, ಬಾಯ್ಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಈ ರೀತಿಯ ಪ್ರಾಸಪದಗಳನ್ನು ನೀವು ಸಹ ಬರೆಯಿರಿ ಮಕ್ಕಳೇ. ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ನೀವು ಆರಿಸಿ ಬರಿಬೇಕು ಮಕ್ಕಳೇ. ನೋಡಿ, ಓರಾಡು ಹೋರಾಡು ಅಂತ ಇದೆ. ಸರಿಯಾದ ಪದದ ರೂಪ ಯಾವುದು ಮಕ್ಕಳೇ? ಹೋರಾಡು ಅಲ್ವಾ? ನಂತರ ಹರಕೆ ಅರಕೆ ಅಂತ ಇದೆ. ಸರಿಯಾದ ಪದ ಹರಕೆ. ಆನಂದ ಆನಂದ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಪದ ಆನಂದ. ಅಯ್ಯೋ ಅಯ್ಯೋ, ಇಲ್ಲಿ ಸರಿಯಾದ ಪದ ಅಯ್ಯೋ. ಹಾಲು ಹಾಲು, ಇದರಲ್ಲಿ ಸರಿಯಾದ ಪದ ಹಾಲು. ಅಪ್ಪುಗೆ ಹಪ್ಪುಗೆ, ಇಲ್ಲಿ ಸರಿಯಾದ ಪದ ಅಪ್ಪುಗೆ. ನಂತರ ನೋಡಿ ಮಕ್ಕಳೇ, ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಒತ್ತಕ್ಷರಗಳು ನಿಮಗೆ ಗೊತ್ತಿದೆ ಅಲ್ವಾ? ಆ ಒತ್ತಕ್ಷರಗಳಲ್ಲಿ ಸಜಾತಿ ಒತ್ತಕ್ಷರಗಳು ಮತ್ತು ವಿಜಾತಿ ಒತ್ತಕ್ಷರಗಳು ಅಂದ್ರೆ ಏನಂತ ಅರ್ಥ ಗೊತ್ತಿದೆನಾ ಮಕ್ಕಳೇ? ಒಂದು ವ್ಯಂಜನಾಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದು ಸೇರಿದ್ರೆ ಅದನ್ನು ಸಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ, ಅನ್ನ ಅಂತ ಇದ್ರೆ ನಗೆ ಅದೇ ಅಕ್ಷರದ ಒತ್ತಕ್ಷರ ಬರುತ್ತೆ ಅಲ್ವಾ? ಹಾಗಾಗಿ ಅದು ಸಜಾತಿ ಒತ್ತಕ್ಷರ. ವಿಜಾತಿ ಒತ್ತಕ್ಷರ ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಯಾವುದೇ ಅಕ್ಷರದ ಒತ್ತಕ್ಷರ ಬಂದು ಸೇರಿದ್ರೆ ಅದನ್ನು ವಿಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಈಗ ಉದಾಹರಣೆ, ಪಕ್ಷಿ ಅಂತ ಇರುತ್ತೆ ಮಕ್ಕಳೇ.
ಕೀಗೆ ಶ ಒತ್ತಕ್ಷರವನ್ನು ಹಾಕ್ತೀವಿ ಪಕ್ಷಿಯಲ್ಲಿ. ಅದು ಬೇರೆ ಅಕ್ಷರದ ಒತ್ತಕ್ಷರವನ್ನು ಬರಿತೀವಲ್ವಾ, ಅದು ವಿಜಾತಿ ಒತ್ತಕ್ಷರ ಆಗುತ್ತೆ ಮಕ್ಕಳೇ. ಆ ರೀತಿ ಸಜಾತಿ ಒತ್ತಕ್ಷರ ಹಾಗೂ ವಿಜಾತಿ ಒತ್ತಕ್ಷರದ ಪದಗಳನ್ನು ನೀವು ಹುಡುಕಿ ಅದರೊಳಗೆ ಸಜಾತಿ ಒತ್ತಕ್ಷರಗಳನ್ನು ಬರಿಬೇಕಂತೆ. ನಂತರ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರಿಬೇಕಂತೆ ಮಕ್ಕಳೇ. ಸಜಾತಿ ಒತ್ತಕ್ಷರಗಳು ಯಾವಂತ ನೋಡಿ ಮಕ್ಕಳೇ. ನ, ಬ, ಯ, ಟ, ತ, ಮ, ಪ ಇವು ಸಜಾತಿ ಒತ್ತಕ್ಷರಗಳು. ಒಂದೇ ಅಕ್ಷರದ ಒತ್ತಕ್ಷರ ಬಂದು ಸೇರಿದವ ಅಲ್ವಾ ಮಕ್ಕಳೇ. ಹಾಗಾದರೆ ವಿಜಾತಿ ಒತ್ತಕ್ಷರಗಳು ಯಾವುವು ನೋಡಿ. ಸ್ನೋ, ಷ್ಟ, ಹ್ರ, ಸ್ತ, ಶ್ರೇ, ಕ್ಷ, ಸ್ನೇ ಇವು ವಿಜಾತಿಯ ಒತ್ತಕ್ಷರಗಳು. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಬಳಕೆ ಚಟುವಟಿಕೆಯನ್ನು ನೋಡಿ ಮಕ್ಕಳೇ. ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಜೋಗುಳದ ಪದಗಳನ್ನು ಸಂಗ್ರಹಿಸಿಬಿಟ್ಟು ಅವುಗಳನ್ನು ಅಭ್ಯಾಸ ಮಾಡಿರಿ. ನಂತರ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿ ಅಂತ ಇದೆ ಮಕ್ಕಳೇ. ಹಲವಾರು ಕನ್ನಡದ ಕವಿಗಳಿದಾರಲ್ವಾ ಮಕ್ಕಳೇ. ಆ ಕನ್ನಡದ ಕವಿಗಳ ಭಾವಚಿತ್ರಗಳನ್ನು ನೀವು ಸಹ ಸಂಗ್ರಹಿಸಿ ಆ ಭಾವಚಿತ್ರ ಕೋಶಗಳನ್ನು ತಯಾರಿಸಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಅಂತ ಕೊಟ್ಟಿದ್ದಾರೆ. ಇಂತಹ ಸಾಲುಗಳನ್ನು ಟಂಗ್ ಟ್ವಿಸ್ಟರ್ ಅಂತ ಹೇಳ್ತೀವಿ ಮಕ್ಕಳೇ. ಇವುಗಳನ್ನು ನಿಧಾನವಾಗಿ ಹೇಳಿದರೆ ಸುಲಭವಾಗಿ ನಾವು ಹೇಳ್ಬೋದು, ಆದರೆ ವೇಗವಾಗಿ ಹೇಳಲು ಹೋದಾಗ ನಾಲಿಗೆ ತೊದಲುತ್ತೆ ಮಕ್ಕಳೇ. ಅಕ್ಷರಗಳು ಅದಲು ಬದಲು ಆಗ್ತವೆ. ಇಂತಹ ಪದಗಳನ್ನು ನಾವು ಹೇಳೋದ್ರಿಂದ ನಮಗೆ ಉಚ್ಚಾರಣೆ ಸ್ಪಷ್ಟವಾಗುತ್ತೆ. ಅಷ್ಟೇ ಅಲ್ಲ, ನಮಗೆ ಮನರಂಜನೆಯೂ ಸಹ ಸಿಗುತ್ತೆ ಮಕ್ಕಳೇ. ಹಾಗಾದರೆ ಅಂತಹ ಸಾಲುಗಳು ಯಾವುವು ನೋಡಿ. ಟಗರಿಗೆ ತರಗು ತಂದು ಹಾಕು. ಈ ರೀತಿಯ ವಾಕ್ಯಗಳನ್ನು ನೀವು ಮತ್ತೆ ಮತ್ತೆ ಹೇಳ್ತಾ ಹೋಗಬೇಕು ಮಕ್ಕಳೇ ವೇಗವಾಗಿ. ಟಗರಿಗೆ ತರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು ಈ ರೀತಿಯಲ್ಲಿ. ಎರಡನೆಯ ಸಾಲನ್ನು ಗಮನಿಸಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಈ ರೀತಿಯಲ್ಲಿ ಹೇಳಬೇಕು. ನಂತರ ಮೂರನೇ ಸಾಲನ್ನು ಗಮನಿಸಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ ಈ ರೀತಿಯಲ್ಲಿ ಹೇಳಿ. ನಂತರ ನಾಲ್ಕನೇ ವಾಕ್ಯವನ್ನು ಗಮನಿಸಿ. ಕಾಗೆ ಪುಕ್ಕ ಗೂಬೆ ಪುಕ್ಕ, ಕಾಗೆ ಪುಕ್ಕ ಗೂಬೆ ಪುಕ್ಕ, ಕಾಗೆ ಪುಕ್ಕ ಗೂಬೆ ಪುಕ್ಕ ಈ ರೀತಿಯಲ್ಲಿ ಉಚ್ಚರಿಸಿ ಮಕ್ಕಳೇ. ಈ ಎಲ್ಲ ಸಾಲುಗಳು ಒಂದು ರೀತಿಯ ಮನರಂಜನೆಯನ್ನು ನೀಡುತ್ತವೆ. ನಂತರ ಈ ಮುಖ್ಯ ಪ್ರಶ್ನೆ. ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಈ ಪದ್ಯವನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಪದ್ಯದಲ್ಲಿ ನೀವು ಇಷ್ಟಪಡುವಂತಹ 4 ಸಾಲುಗಳನ್ನು ಇಲ್ಲಿ ಬರೆಯಿರಿ ಮಕ್ಕಳೇ. ನಾನು ಇಲ್ಲಿ 4 ಸಾಲುಗಳನ್ನು ಬರೆದಿದ್ದೀನಿ. ನಿಮಗೆ ಇಷ್ಟವಾಗುವ 4 ಸಾಲುಗಳನ್ನು ನೀವು ಬರಿಬೋದು. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ನಂತರ ಮುಖ್ಯ ಪ್ರಶ್ನೆ. ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂತ ಇದೆ ಮಕ್ಕಳೇ. ನೀವು ಸಹ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ಆದ ರಾಗದಲ್ಲಿ ಹಾಡಿ. ತುಂಬ ಅರ್ಥಪೂರ್ಣವಾದ ಪದ್ಯವಾಗಿದೆ ಇದು. ಹಾಗಾದರೆ ಮಕ್ಕಳೇ, ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.